ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಕ್ರಾಫ್ಟ್ಸ್ ಆಫ್ ಸ್ಪಾರ್ಕಲ್ಗೆ ಸ್ವಾಗತ. ಇವತ್ತು ನಾನು ಹೇಳಬೇಕು ಅಂದ್ಕೊಂಡಿರೋದು ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿರುವಂಥ ನೆಕ್ಲೆಸ್ನ ನಾನು ನಿಮಗೆ ತಯಾರು ಮಾಡಿ ತೋರಿಸ್ತೀನಿ. ಅದು ಹೆಂಗೆ ಅಂತ ನೋಡೋಣ ಬರ್ರಿ. ಮೊದಲಿಗೆ ಪ್ಲಾಸ್ಟಿಕ್ ಕವರ್ ತೊಗೊರಿ, ಮತ್ತು ಸ್ಟೋನ್ ಚೈನ್, ಬಾಲ್ ಚೈನ್, ಬ್ಯಾಕ್ ರೋಪ್, ಹೆಡ್ ಪಿನ್, ಐ ಪಿನ್, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಒಂದು ಕುಂದನ್ ತೊಗೊಳ್ಳಿ, ಮತ್ತು ವೈಟ್ ಬೀಡ್ಸ್, ಗೋಲ್ಡ್ ಬೀಡ್ಸ್. ಈ ಸರ ಮಾಡೋದಕ್ಕೆ ಮನೇಲಿರೋವಂಥ ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ತೊಗೊಂಡು ಅದಕ್ಕೆ ಕುಂದನ್ ಹಚ್ಕೊಂಡಿದ್ದೆ. ನಮ್ಗೆ ಯಾವ ಡ್ರೆಸ್ ಕಲರ್ ಬೇಕೋ ಆ ಡ್ರೆಸ್ ಕಲರ್ ಕುಂದನ್ ತೊಗೊಂಡು ಹಚ್ಚಿದ ಮೇಲೆ ಬಾಲ್ ಚೈನ್ ಅಂಟಿಸ್ಬೇಕು. ಅದು ಗ್ಯಾಪ್ ಕಾಣಲಾರಂಗೆ ಅಂಟಿಸ್ಬೇಕು. ನೆಕ್ಸ್ಟ್ ಇನ್ನೊಂದು ಸರ್ಕಲ್ಗಳು ಹಚ್ಕೊಂಡು ಸ್ಟೋನ್ ಚೈನ್ ಅಂಟಿಸ್ಕೋಬೇಕು. ನಾನು ಈಗ ತಯಾರು ಮಾಡಕತ್ತಿದ್ದ ಜ್ಯುವೆಲ್ರಿ ಇದನ್ನು ಬೇರೆ ಆನ್ಲೈನ್ ಶಾಪಿಂಗ್ ಒಳಗೆ, ಮೀಶೋ ಒಳಗೆ ಮತ್ತು ಫ್ಲಿಪ್ಕಾರ್ಟ್ ಒಳಗೆ ನೋಡಿದರೆ 300ರಿಂದ 400 ತನಕ ಐತ್ರಿ ಅದರ ಪ್ರೈಸ್. ಅಷ್ಟು ರೊಕ್ಕ ಕೊಟ್ಟು ಹೊರಗೆ ಯಾಕೆ ತೊಗೊಳ್ಳೋದು, ಮನೆಯೊಳಗೆ ತಯಾರು ಮಾಡಿದ್ರೆ ಆಗತ್ತಲ್ಲ ಅಂತೇಳಿ ಅನ್ನಿಸ್ತೀರಿ. ಟಕ್ ಅಂತ ವಿಡಿಯೋ ಚಾಲು ಮಾಡಿದೆ. ಬರ್ರಿ ಮತ್ತು ವಿಡಿಯೋ ಕಡೆ ಹೋಗೋಣಂತ. 2 ಐ ಪಿನ್ ತೊಗೋಬೇಕ್ರಿ, ಹೋಲ್ ಇರುವಂಥದ್ದು. 6 ಹೆಡ್ ಪಿನ್ ತೊಗೋಬೇಕು. ಅವು ಪಿನ್ನಿನ ಲೆಂತ್ ಜಾಸ್ತಿ ಇರ್ತಾವೆ, ನಾವು ಸ್ವಲ್ಪ ಕಟ್ ಮಾಡ್ಕೋಬೇಕು. ಎಲ್ಲನೂ ಸೇಮ್ ಸೈಜಿಗೆ ಕಟ್ ಮಾಡಿ ಇಟ್ಕೋಬೇಕು. ಹೆಡ್ ಪಿನ್ ತೊಗೊಂಡು ಫಸ್ಟಿಗೆ ಒಂದು ವೈಟ್ ಬೀಡ್ಸ್ ಹಾಕಬೇಕು, ಆಮೇಲೆ ಒಂದು ಗೋಲ್ಡ್ ಬೀಡ್ಸ್ ಹಾಕಬೇಕು. ಹಾಕಿ ಆದಮೇಲೆ ಗ್ಲೂ ತೊಗೊಂಡು ಅಂಟಿಸ್ಬೇಕು. ಸೇಮ್ ಪ್ರೊಸೀಜರ್ ಎಲ್ಲದಕ್ಕೂ ಒಂದು ವೈಟ್ ಬೀಡ್ಸ್, ಒಂದು ಗೋಲ್ಡ್ ಬೀಡ್ಸ್, ಅವು ಟೋಟಲ್ 8 ಆಗಬೇಕು. ಸೆಂಟ್ರಲ್ಲಿ 2 ಸೈಡು ಐ ಪಿನ್ ಹಾಕಬೇಕು. ಪೂರ್ತಿ ಎಲ್ಲ ಕಡೆ ಇದೇ ಪ್ರೊಸೀಜರ್ನ ಅಂಟಿಸ್ಕೊಂಡು ಇನ್ನೊಂದು ಸ್ವಲ್ಪ ಗ್ಲೂ ಹಾಕಿ ಮತ್ತೆ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಅದ್ರ ಮೇಲೆ ಅಂಟಿಸ್ಬೇಕು. ಈ ರೀತಿ ಪೆಂಡೆಂಟ್ ರೆಡಿ ಆಗುತ್ತೆ. ರೀಲ್ ದಾರನ 2 ಪದರ ತಗೊಂಡು ಆ ಹೋಲಲ್ಲಿ ಹಾಕಬೇಕು. ಈಗ ಅವೇ 2 ತುದಿನೂ ಕೂಡಿಸ್ಕೊಂಡು ಸ್ವಲ್ಪ ಗಮ್ ಹಾಕಿ ಒಂದು ವೈಟು ಒಂದು ಗೋಲ್ಡು ಹೊಂದ್ಸ್ಕೊಂತ ಹೋಗಬೇಕು. ಸೇಮ್ ಅದೇ ಪ್ರೊಸೀಜರ್ನ ಈ ಸೈಡನ್ನು ಮಾಡಬೇಕು. ನಿಮ್ಗೆ ಲೆಂತ್ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಮೊತ್ತ ಹೊಂದಿಸ್ಕೊಂಡು ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಅಷ್ಟು ಮುತ್ತು ಪೋಣಿಸ್ಕೊಂಡಾದಮೇಲೆ 2 ಜಂಪ್ರಿಂಗ್ ತೊಗೊಂಡು ಆ ಜಂಪ್ರಿಂಗ್ನ ಎಂಡಿಗೆ ಪೋಣಿಸಿ ಲಾಸ್ಟ್ ಒಂದು ಮುತ್ತಿರುತ್ತಲ್ಲ ಆ ಮುತ್ತಿಗೆ
ಅದನ್ನ ಒಳಗಿಂದ ಪೋಣಿಸ್ಕೊಂಡು ಆ ಜಂಪ್ರಿಂಗಿಗೆ ಒಂದು ಗಂಟು ಹಾಕಬೇಕು. ಗಂಟು ಹಾಕಿ ಕಟ್ ಮಾಡ್ಕೊಂಡಾದ್ಮೇಲೆ ಅದು ಚುಂಗು ಸರಿ ಕಾಣಿಸಲ್ಲ, ಸ್ವಲ್ಪ ಗ್ಲೂ ಹಚ್ಕೊಂಡು ಅಂಟಿಸ್ಕೋಬೇಕು. ಅಂಟಿಸ್ಕೊಂಡು ಡೋರಿ ತೊಗೊಂಡು ಆ ಡೋರಿ ಒಳಗೆ ಜಂಪ್ರಿಂಗಿಗೆ ಮತ್ತು ಈಗ ಎಂಡಿಗೆ ಜಂಪ್ರಿಂಗ್ ಹಾಕಿದ್ವಲ್ಲ ಆ ಜಂಪ್ರಿಂಗನ್ನ ಅಟ್ಯಾಚ್ ಮಾಡ್ಕೋಬೇಕು. ನೆಕ್ಸ್ಟ್ ಇಯರಿಂಗ್ಸ್ ರೆಡಿ ಮಾಡೋಣ. ಇವಾಗ ಪೆಂಡೆಂಟ್ ಹೆಂಗೆ ತಯಾರು ಮಾಡಿವಲ್ರಿ ಸೇಮ್ ಅದೇ ರೀತಿನ ಹಿಂಗ್ಸಿಗೂ ತಯಾರು ಮಾಡಬೇಕು. ನಾನು ಪೆಂಡೆಂಟಿಗೆ ಬಾಲ್ ಚೈನ್ ಹಾಕಿದ್ದೆ, ಇದಕ್ಕೆ ಹಾಕಿಲ್ಲ, ಯಾಕಂದ್ರೆ ಭಾಳ ದೊಡ್ಡದಾಗತ್ತಂತೇಳಿ ಬರೀ ಸ್ಟೋನ್ ಚೈನ್ ಅಷ್ಟೇ ಅಂಟಿ. ಇದನ್ನು ಪೆಂಡೆಂಟ್ ಸೇಮ್ ತಯಾರು ಮಾಡಿಕೊಂಡು ಅದಕ್ಕೆ ಇಯರ್ ಪಿನ್ ಅಟ್ಯಾಚ್ ಮಾಡಿದರೆ ಇಯರಿಂಗ್ಸ್ ರೆಡಿ. ಇದಾಗಿತ್ತು ರೀ ಇವತ್ತಿನ ವಿಡಿಯೋ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಎಲ್ರಿಗೂ.